ಶುಭಾಶಯಗಳು. ಬ್ಯೂಟಿಫುಲ್ ವುಮೆನ್. ದಿಸಾ ಸೆಲೆಬ್ರೇಟ್ ಮಾಡಬೇಕು ಆಕ್ಚುಲಿ ದಿಸಾ, ಬಿಕಾಸ್ ಐ ಥಿಂಕ್ ಎಲ್ಲರೂ ಯು ಕ್ಯಾನ್ ಅಂಡರ್ಮೈನ್ ದ ಪವರ್ ಆಫ್ ಅ ವುಮೆನ್. ಫಾರ್ ಮೀ, ನನ್ನ ತಾಯಿ, ನನ್ನ ತಂಗಿ, ನನ್ನ ಮಗಳು ಅಂಡ್ ಆಲ್ ಆಫ್ ಯು ಪ್ರತಿಯೊಬ್ರು ಇನ್ ಮೈ ಲೈಫ್, ಎಲ್ಲ ಹೆಣ್ಮಕ್ಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಪ್ರೀತಿ ಕೊಡ್ತೀನಿ ಇವತ್ತು, ಬಿಕಾಸ್ I am here today because of all of you and all of them. So thank you so much. ಈ ಸಾಂಗ್ ನೋಡಿ ತುಂಬಾನೇ ಖುಷಿ ಆಯ್ತು ಗಿರೀಶ್ ಅವರು. ನಾನು ತುಂಬಾ ದಿನ ನಂತರ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದೆ ಇಡೀ ಹಾಡು. ಕ್ಲಿಪ್ಪಿಂಗ್ಸ್ ನೋಡ್ತಾನೆ ಇರ್ತೀನಿ, ಬಟ್ ತುಂಬಾ ಖುಷಿ ಆಯ್ತು. ತುಂಬಾ ಮೆಮರೀಸ್ ಇದೆ. ಅಂಡ್ ಚಿಕ್ಕದಾಗಿ ಹೇಳ್ಬೇಕಂದ್ರೆ ನಾನು ಯಾವಾಗ ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಚೆನ್ನಾಗಿ ಓದ್ತಾ ಇದ್ದೆ. ಐ ವಾಸ್ ಅ ಕಾಮರ್ಸ್ ಸ್ಟೂಡೆಂಟ್ ಅಂಡ್ ನಾನು ಆಕ್ಚುಲಿ ಬೆಳೆದಿದ್ದೀನಿ ಫಾರಿನ್ ಅಲ್ಲಿ. ಆಲ್ಮೋಸ್ಟ್ 15 years US ಅಂಡ್ ಸಿಂಗಾಪುರ್ ಅಲ್ಲಿ ಇದೆ. ನನ್ನ ಅಪ್ಪ ಅಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಅಮ್ಮ ಆರ್ಟಿಸ್ಟ್ ಆಗಿದ್ರು. ಅವ್ರಿಗೆ ಯಾವಾಗ ಆಸೆ ಇತ್ತು ನನ್ನ ಮಗಳು ಏನು ನನ್ನ ಆರ್ಟ್ ಅಲ್ಲಿ ಬರ್ಬೇಕು ಅಂತ. ಕ್ಯಾಲ್ಕಟಾ ಅಲ್ಲಿ A levels ಕ್ಲಾಸ್ 11, 12 ಮಾಡಿದಾಗ ನಾನು ಮಿಸ್ ಕ್ಯಾಲ್ಕಟಾ ಆದೆ. ಸೊ ಅದರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ಮಾಡೆಲಿಂಗ್ ಇಂದ ಐ ಗಾಟ್ ಗುಡ್ ಆಫರ್ಸ್ ಫ್ರಮ್ ಬಿಗ್ ಡೈರೆಕ್ಟರ್ಸ್. ಬಾಸು ಚಾಟರ್ಜಿ ಅವರು, and ಅದ ನಂತರ ಟಿ ರಾಮರಾವ್ ಸರ್ ಜೊತೆ ಒಂದು ಹಿಂದಿ ಮೂವಿ ಮಾಡಿದೆ, ಸೌಟೇಲ. Then of course my journey in the south continued, and I've been very blessed and lucky because ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. That is my audience. And women ಖಂಡಿತ ನಾವು ಸಾಧಿಸ್ತೀವಿ in the future as well, but lot of it has to do with the support system, because ಖಂಡಿತ we always feel that we are incomplete without our families. ನಮಗೆ ಮದುವೆ, ಮಕ್ಕಳು, ಗಂಡ, ಫ್ಯಾಮಿಲಿ ರಿಲೇಶನ್ಶಿಪ್ಸ್ ನಮಗೆ ತುಂಬಾ ಮುಖ್ಯ. ಸೊ ನಾವು ಎಲ್ಲೋ ಒಂದ್ ಕಡೆ we can be successful in our careers, ಆದ್ರೂ I don't think we would ever be happy if our families weren't with us. ನಮಗೆ ರಿಲೇಶನ್ಶಿಪ್ಸ್ ತುಂಬಾನೇ ಮುಖ್ಯ. ಸೊ ಪ್ರತಿಯೊಂದು ಕಡೆ ನಾವು ಬಂದಾಗ ನಾವು ಅದನ್ನ ನಿಭಾಯಿಸ್ತೀವಿ ತುಂಬಾ ಚೆನ್ನಾಗಿ. ಬಿಕಾಸ್ ಅವ್ರ ಮನೆ ಎಲ್ಲ ಚೆನ್ನಾಗಿದ್ರೇನೆ ನಾವು ಆಚೆ ಬಂದು ಏನೋ ಒಂದು ಸಾಧಿಸ್ತೀವಿ. ಸೊ ಖಂಡಿತ ಒಂದು ಸಪೋರ್ಟ್ ಸಿಸ್ಟಮ್ ತುಂಬಾನೇ ಮುಖ್ಯ ನಮ್ಗೆ. ಹೇಗೆ ಚಿಕ್ಕವರಿದ್ದಾಗ ನಮ್ಗೆ ತಂದೆ ತಾಯಿ, ನಮ್ ಟೀಚರ್ಸ್, ನಮ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ದೊಡ್ಡವ್ರ ನಂತರ ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆ ಮಾವ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದ್ರೇನೆ, ಅಂಡ್ ಖಂಡಿತ ಮಕ್ಕಳು ಸಪೋರ್ಟ್ ಮಾಡಿದ್ರೇನೆ ನಾವೇನೋ ಸಾಧಿಸ್ಬೋದು. ಮದುವೆ ನಂತರ ಖುಷಿಯಾಗಿ ಸಕ್ಸಸ್ಫುಲ್ ಆಗಬಹುದು. ಸೊ ಖಂಡಿತ ಅದು ಇದೆ. ನಿಮ್ಮೆಲ್ಲರೂ ಮುಖದಲ್ಲಿ ಆ ಕಲೆ, ಆ ಸಕ್ಸಸ್ ಕಾಣಿಸ್ತಿದೆ ಇವತ್ತು. ತುಂಬಾ ಖುಷಿ ಆಯ್ತು. ಸೊ ಹೀಗೆ ಇರ್ಲಿ, ಅಂಡ್ ನಿಮ್ ಎನರ್ಜಿ ಹೀಗೆ ಇರ್ಲಿ, ಅಂಡ್ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಆಶಿಸ್ತೀನಿ ಇವತ್ತು. ನನ್ಗೆ ಕೂಡ ಹಾಗೆ ನನ್ನ ತಾಯಿ ತಂದೆ ತುಂಬಾ ಸಪೋರ್ಟ್ ಮಾಡಿದ್ರು. ಚಿಕ್ಕ ವಯಸ್ಸಿಂದ ಯಾವ್ದು ವ್ಯತ್ಯಾಸ ಮಾಡ್ಲಿಲ್ಲ. ಎಜುಕೇಶನ್ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ಪ್ರತಿಯೊಂದು ಕಡೆ ನನ್ನ ತಮ್ಮಂಗೆ ಏನೇನು ಅವಕಾಶಗಳು ಕೊಟ್ಟಿದ್ರು, ನನ್ಗೆ ನನ್ನ ತಂಗಿಗೆ ಈಕ್ವಲ್ ಆಗಿ ಅದೇ ತರ ಅವಕಾಶಗಳು ಕೊಟ್ಟು ಬೆಳೆದಿದ್ದಾರೆ. ಅದಕ್ಕೆ ನಮ್ಗೆ ಎಲ್ಲೋ ಒಂದ್ ಕಡೆ ಯಾವಾಗ ಭಯ ಆಗ್ಲಿಲ್ಲ. ಒಂದು ಹೊಸ ಪ್ರೊಫೆಷನ್ಗೆ ಬಂದಿದೆ ನಾನು, ಆಕ್ಟಿಂಗ್. ನನಗೆ ಆಕ್ಟಿಂಗ್ ಬಗ್ಗೆ ಏನೋ ಗೊತ್ತಿರ್ಲಿಲ್ಲ. ಅದೇ ನನ್ನ ಮನೋವ್ರಿಗೆ ಹೇಳ್ತಿದ್ದೆ, ನನ್ಗೇನೋ ಗೊತ್ತಿರ್ಲಿಲ್ಲ, ನಾನು ಬಂದು ಕಲ್ತಿದ್ದೀನಿ. ಇಲ್ಲಿ ಕೂಡ ಬಂದು ಕನ್ನಡ ಕಲ್ತಿದ್ದೀನಿ. ಫಾರ್ಮಲ್ ಆಗಿ ಯಾರು ಹೇಳ್ಕೊಟ್ಟಿಲ್ಲ. ಒಂದೇನಂದ್ರೆ ಒಂದು ಇನ್ನರ್ ಸ್ಟ್ರೆಂತ್ ಇಂದ ಯಾವುದೋ ಒಂದು ದೇವರು ಒಂದು ಅವಕಾಶ ಕೊಟ್ಟಿದ್ರೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಚೆನ್ನಾಗಿ ಮಾಡ್ಬೇಕಂತ ತಾಯಿ ಹೇಳ್ಕೊಟ್ಟಿರೋದು. ಪ್ರತಿಯೊಂದು ಅವಕಾಶಗಳು, ಗೊತ್ತಿಲ್ಲದೆ ಅವಕಾಶಗಳು ಬಂದಾಗ ಕೂಡ ಅದನ್ನ ರೆಸ್ಪೆಕ್ಟ್ ಮಾಡಿ ನಾವು ಅದಕ್ಕೆ ನಾವು ಎನರ್ಜಿ ಕೊಡ್ಬೇಕು, ಅವಾಗೆಲ್ಲ ಚೆನ್ನಾಗಾಗುತ್ತೆ ಅಂತ. ಬಿಕಾಸ್ ಕೆಲವೊಮ್ಮೆ ನಾವು ಪ್ಲಾನ್ ಮಾಡ್ಬೋದು ಜೀವನದಲ್ಲಿ, ಬಟ್ ಜಾಸ್ತಿ ನಾವು ಏನ್ ಪ್ಲಾನ್ ಮಾಡಿರಲ್ಲ ಅದೇ ನಮ್ ಜೀವನ ಆಗ್ಬಿರುತ್ತೆ. ಅಂಡ್ ಅದನ್ನ ನಾವು ರೆಸ್ಪೆಕ್ಟ್ ಮಾಡಿ, ಅದು ಒಂದ್ ದೇವರ ಆಶೀರ್ವಾದ ಅನ್ಕೊಂಡು ಅದಕ್ಕೆ ಒಂದು ಪ್ರೀತಿಸಿ, ಅದಕ್ಕೆ ಒಂದು ಒಳ್ಳೆ ಎನರ್ಜಿ ಕೊಟ್ಟು ನಾವು ಮುಂದೆ ಹೋಗ್ಬೇಕು. ಅದೇ ನನ್ನ ಮಕ್ಕಳಿಗೆ ಕೂಡ ಹೇಳ್ಕೊಡ್ತೀನಿ. ಬಟ್ ಖಂಡಿತ ಇವತ್ತು ನಾನು ಅದೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಜುಕೇಶನ್ ತುಂಬಾನೇ ಮುಖ್ಯ. ನಿಮ್ಮೆಲ್ಲರಿಗೆ ಗೊತ್ತಿದೆ. ಅಂಡ್ ಆಗ್ಲಿ ರಾಜೇಶ್ ಸರ್ ತುಂಬಾ ಹೇಳಿದ್ದಾರೆ ಅದ್ರ ಬಗ್ಗೆ. ಒಂದು ಅನಾಲಿಟಿಕಲ್ ಥಿಂಕಿಂಗ್ ನಮ್ಗೆ ಇದು ಸರಿನಾ ತಪ್ಪ ಅದು ಒಂದು ಬರಬೇಕು. ನಾನು ಏನ್ ಹೇಳ್ತೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲರೂ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ಬೇಕು, ಬಟ್ ಬೇಸಿಕ್ ಎಜುಕೇಶನ್ ಇಂದ ನಮ್ ರೈಟ್ಸ್ ಏನು ಆಸ್ ವೆಮೆನ್. ಬಿಕಾಸ್ ಪ್ರೀ ಇಂಡಿಪೆಂಡೆನ್ಸ್ ಇದೆ ಇವತ್ತು ನಮ್ಗೆ ತುಂಬಾ ಅವಕಾಶಗಳಿದೆ. ಫ್ರಮ್ ವೇರ್ ವಿ ಕೇಮ್ ಫ್ರಮ್ ಬಿಫೋರ್, ಇಫ್ ಯು ಲುಕ್ ಬ್ಯಾಕ್, ಈ ತರ ಆಪರ್ಚುನಿಟೀಸ್ ಗಳು ಹಿಂದೆ ಇರ್ಲಿಲ್ಲ. ಇವತ್ತು ತುಂಬಾ ಆಪರ್ಚುನಿಟೀಸ್ ಇದೆ, ನಾವು ತುಂಬಾ ಮುಂದೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ಎಜುಕೇಶನ್ ಖಂಡಿತ ಕೊಡಿಸಿ ನಿಮ್ಮ ಹೆಣ್ಮಕ್ಳಿಗೆ. ಅಂಡ್ ಆಲ್ವೇಸ್ ಗಿವ್ ದಮ್ ಕಾನ್ಫಿಡೆನ್ಸ್, ಬಿಲೀವ್ ಇನ್ ಯೋರ್ ಸೆಲ್ಫ್. Because there is nothing that you can't achieve. There is no age limit. There is no limit to what you can do. You have to believe in yourself and you have to love yourself first. Mental health, physical health kuda tumbane important.
after a certain age we need a team. ನಾವು ಹೇಗೆ ಚಿಕ್ಕ ವಯಸ್ಸಲ್ಲಿ ಒಂದು ಟೀಮ್ ಇತ್ತು ನಮಗೆ, they pushed us ahead. Again, I think 40 ನಂತರ ಇನ್ನೊಂದು ಟೀಮ್ ಬೇಕು ಸ್ವಲ್ಪ. ಎಲ್ಲ ನೀವೇ ಮಾಡೋಕೆ ಹೋಗ್ಬೇಡಿ, ಒಂದು ಟೀಮ್ ನ ಸೃಷ್ಟಿ ಮಾಡಿ, so that you can take care of yourself also and get back on track like how you were in your 20s. So ಯಾವಾಗ ನಾವೇ ಎಲ್ಲ ಮಾಡ್ಕೋಬೇಕು ಅಂತ ನಾವು ಅನ್ಕೋಬಾರ್ದು. ಕೆಲವು ಸತಿ we need help. There is no guilt in that. And ಮುಖ್ಯವಾಗಿ I think today someone sent me a message that wherever there is a woman there is a miracle. ಖಂಡಿತ starting from ಮಕ್ಕಳಿಂದ ಹಿಡಿದು ಒಂದು ಹೊಸ ಬೆಳವಣಿಗೆಗೂ ಒಂದು ಹೊಸ ಪ್ರಪಂಚ ನಾವು ಕಟ್ತೀವಿ ಫ್ರಮ್ ಆರ್ ಲವ್ ಅಂಡ್ ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಐಮ್ ಶೋರ್ ನೀವೆಲ್ಲರೂ ಆ ತರ ಮಾಡ್ತಿದ್ದೀರಾ. ಇನ್ನೂ ದೇವರು ನಿಮ್ಗೆ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡ್ಲಿ, ಇನ್ನೂ ಹೆಚ್ಚಾಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ. ಅವಾಗ ನಾನು ಸಿಗ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಯಾರು ನನಗೆ ಇವಾಗ ಅವರು ಹೇಳ್ತಿದ್ರು ನಿಮ್ಮ ಈ ಸಾಂಗ್ ನ ನಾವು ಇವತ್ತು ಕೂಡ ನಮ್ಮ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡ್ತೀವಿ ಅಂತ. ಸೊ ಅದೇ ನನ್ನ ಲೆಗಸಿ ನನಗೆ ಅದೇ ಖುಷಿ ಕೊಡುತ್ತೆ. ಬಿಕಾಸ್ ಎಲ್ಲ ಟ್ರಾನ್ಸಿಯೆಂಟ್ ಜೀವನದಲ್ಲಿ ಬಂದು ಹೋಗ್ತೀವಿ, ಬಟ್ ಏನೋ ಒಂದು ಕೊಟ್ಟು ಹೋದಾಗ ತುಂಬಾ ಜನ ನನ್ನ ನೆನ್ಸ್ಕೊಂಡು ಪ್ರಿಯಾಂಕಾ ಮ್ಯಾಮ್ ಹೂವೆ ಸಾಂಗ್ ತುಂಬಾ ಚೆನ್ನಾಗಿತ್ತು, ಯಾವತ್ತು ನೀವು ಅದನ್ನ ಕೇಳಿ ಖುಷಿ ಪಡ್ತೀರಾ. ಅದೇ ನನ್ನ ಲೆಗಸಿ, ಅದೇ ನನ್ನ ಖುಷಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಕಣ್ಣು ಈ ಒಂದಷ್ಟು ಅವಕಾಶಗಳ ಕೊಟ್ಟಿದ್ದೀರಾ. ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಮೀಟ್ ಆಲ್ ದೀಸ್ ಬ್ಯೂಟಿಫುಲ್ ವುಮೆನ್. May God bless you. Please take care of your health and your family, and may more success be with you. I love you all. Thank you. Namaskar. Thank you so much, sir.